ನಮಸ್ಕಾರ, ಸ್ಮಾರ್ಟ್ ಟಿವಿಯ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ರಂಗನಾಥ್. ಇವತ್ತಿನ ಪ್ರೈಮ್ ಸೆಗ್ಮೆಂಟ್ ಅನ್ನ ಬಿಡದಿ ಟೌನ್ಶಿಪ್ ಅಪ್ಡೇಟ್ ನೊಂದಿಗೆ ಪ್ರಾರಂಭಿಸೋಣ. ನಾನು ಮೊನ್ನೆ ತಾನೇ ಮಾತನಾಡ್ತಾ ಇದ್ದೆ, ಮುಖ್ಯಮಂತ್ರಿಗಳು 2 ತಿಂಗಳುಗಳ ಕಾಲ ಈ ಪ್ರಾಜೆಕ್ಟ್ಗೆ ಬ್ರೇಕ್ ಹಾಕಿದ್ದಾರೆ. ಒಂದು ಸಮಿತಿಯನ್ನ ರಚನೆ ಮಾಡ್ತೀವಿ, ಆ ಸಮಿತಿ ವರದಿ ಕೊಟ್ಟ ಬಳಿಕ ಅಂತಿಮ ನಿರ್ಧಾರವನ್ನ ತಗೊಳ್ತೀವಿ. ಯಾರ್ಯಾರ ರೈತರಿಗೆ ಹಣವನ್ನ ತೆಗೆದುಕೊಂಡು ತಮ್ಮ ಜಮೀನನ್ನ ಕೊಡ್ಲಿಕ್ಕೆ ಇಷ್ಟ ಇದೆಯೋ ಆ ರೈತರು ಜಮೀನನ್ನ ಕೊಡಬಹುದು ಅಂತ ಕೂಡ ಹೇಳಿದ್ದಾರೆ. ಇಷ್ಟು ದಿನ ಏನಾಗಿತ್ತು? ಇದು ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿವಕುಮಾರ್ ಆಗಿತ್ತು, JDS ವರ್ಸಸ್ ಕಾಂಗ್ರೆಸ್ ಆಗಿತ್ತು. ಬಿಜೆಪಿ ಕೂಡ ಇದರಲ್ಲಿ ಆರಂಭಿಕವಾಗಿ ಹೇಳಿಕೆಗಳನ್ನ ಕೊಡ್ತು, ಮಾಧ್ಯಮ ಗೋಷ್ಠಿಯನ್ನ ಮಾಡ್ತು, ಬಿಡದಿಗೆ ಹೋಯ್ತು, ಅಲ್ಲಿನ ರೈತರ ಜೊತೆಗೆ ಮಾತನಾಡ್ತು. ಬಟ್ ಇವತ್ತೊಂದು ಹೆಜ್ಜೆ ಮುಂದೆ ಹೋಗಿ ರಾಜ್ಯ ಬಿಜೆಪಿ ಅಧ್ಯಕ್ಷ BY ವಿಜಯೇಂದ್ರ ಅವರು ಫ್ರೀಡಂ ಪಾರ್ಕ್ ನಲ್ಲಿ ಇವತ್ತು ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ಹೇಳಿದ್ದು, ಈ ಯೋಜನೆಯನ್ನ ಕೈ ಬಿಡಬೇಕು, ಇದು ರೈತರಿಗೆ ಅನ್ಯಾಯ ಆಗುತ್ತೆ, ಅನ್ಯಾಯ ಆಗ್ತಿದೆ ಕೂಡ. ಒಂದು ವೇಳೆ ಈ ಯೋಜನೆ ಮಾಡಿದ್ದೇ ಆದ್ರೆ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಮತ್ತು ಸರ್ಕಾರಕ್ಕೆ ಚಾಟಿ ಬೀಸುವಂತ ಕೆಲಸ ಮಾಡ್ತಾರೆ ಅಂತ ಹೇಳಿ ನಾವು ಬಿಡದಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಅದರ ಜೊತೆಗೆ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಮುಖ್ಯಮಂತ್ರಿಗಳು ಕನಕ್ಪುರದಲ್ಲಿ ಮಾಡಬೇಕು ಎನ್ನುವಂತ ಒಂದು ಪ್ಲಾನ್ ಇದೆ. ಅದು ಕನಕ್ಪುರದಲ್ಲೇ ಯಾಕೆ ಆಗಬೇಕು, ಅದು ತಗೊಂಡು ತುಮಕೂರ್ಗೆ ಹಾಕಿ ಎನ್ನುವಂಥದ್ದು ಕೂಡ ಇನ್ನೊಂದು ವಿಷಯ. BY ವಿಜಯೇಂದ್ರ ಅವರು ಹೇಳಿದ್ದೇನು ಅನ್ನುವಂಥದ್ದನ್ನ ಜಿಸ್ಟ್ ಹೇಳ್ತೀನಿ. ಅವ್ರು ಮಾತನಾಡಿದ್ದೆಲ್ಲವನ್ನು ಹೇಳ್ತಾ ಹೋದ್ರೆ ಸಮಯ ಆಗುತ್ತೆ, ಸಮಯ ಇಲ್ಲ. ಜಿಸ್ಟ್ ಹೇಳ್ತೀನಿ ಏನ್ ಹೇಳಿದ್ರು. ಟೌನ್ಶಿಪ್ ಮತ್ತು ಕನಕಪುರ ಏರ್ಪೋರ್ಟ್ ನಿರ್ಮಾಣ ವಿರೋಧಿಸಿ ಬಿಜೆಪಿ ಪಾದಯಾತ್ರೆ ಹಮ್ಮಿಕೊಳ್ಳಲಿದೆ. ಪಾದಯಾತ್ರೆ ಯಾವಾಗ ಮಾಡಬೇಕು ಅಂತ ತೀರ್ಮಾನ ಮಾಡ್ತೇವೆ. ಏರ್ಪೋರ್ಟ್ ಬಗ್ಗೆ ಕೂಡ ಮಾತನಾಡಿದ್ದೇವೆ. ವಿಮಾನ ನಿಲ್ದಾಣವನ್ನ ಕನಕಪುರಕ್ಕೆ ತೆಗೆದುಕೊಂಡು ಹೋಗಲು ನಿರ್ಧಾರ ಮಾಡಿದ್ದಾರೆ. ತುಮಕೂರಿಗೆ ತೆಗೆದುಕೊಂಡು ಹೋಗೋದ್ರಿಂದ ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕಕ್ಕೂ ಅನುಕೂಲ ಆಗಲಿದೆ. ಇವೆಲ್ಲಾ ವಿಚಾರವನ್ನ ತೆಗೆದುಕೊಂಡು ಬಿಜೆಪಿ ಪಾದಯಾತ್ರೆ ಮಾಡಲಿದೆ. ಸಿಎಂ ಧೋರಣೆ ಗಮನಿಸಿದ್ರೆ ರೈತರ ಪರವಾಗಿ ನಿಲುವು ತೆಗೆದುಕೊಳ್ಳಲ್ಲ. ಬೆಳಗ್ಗೆ ಬಿಡದಿ ಭೂ ಸ್ವಾಧೀನ ಬಗ್ಗೆ ನೋಟಿಫಿಕೇಶನ್ ಹೊರಡಿಸ್ತಾರೆ, ಸಂಜೆ ಕಮಿಟಿ ಮಾಡ್ತೀನಿ ಅಂತಾರೆ. ರಿಯಲ್ ಎಸ್ಟೇಟ್ ಮಾಡಲು ಹೊರಟಿದ್ದಾರೆ. ಕನಕಪುರ ಏರ್ಪೋರ್ಟ್ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ. ಆದ್ರೆ DK ಶಿವಕುಮಾರ್ ಅವರು ಎಷ್ಟು ಚಾಲಾಕಿ ಇದ್ದಾರೆ ನೋಡಿ. ಅವರ ಉದ್ದೇಶ ರಿಯಲ್ ಎಸ್ಟೇಟ್ ಎನ್ನುವುದು ಬಿಟ್ಟರೆ ಬೇರೆ ಏನೂ ಇಲ್ಲ. ಈ ಹಿಂದೆ ತಮ್ಮದೇ ಸರ್ಕಾರ ಇತ್ತು. ಎಲೆಕ್ಟ್ರಾನಿಕ್ ಸಿಟಿಯನ್ನ ಕರ್ನಾಟಕ ತಮಿಳುನಾಡು ಗಡಿ ಭಾಗದಲ್ಲಿ ಮಾಡೋದು ಬಿಟ್ಟು ಬೆಂಗಳೂರು ಮೈಸೂರು ಮಧ್ಯೆ ಮಾಡಿದ್ರೆ ಮಂಡ್ಯವರೆಗೂ ಅಭಿವೃದ್ಧಿ ಆಗ್ತಾ ಇತ್ತು. ಆದ್ರೆ ಗಡಿ ಭಾಗದಲ್ಲಿ ಮಾಡಿದ್ರಿಂದ ರಾಜ್ಯಕ್ಕೆ ಈ ಪ್ರಮಾಣದಲ್ಲಿ ಲಾಭ ಆಗ್ತಾ ಇಲ್ಲ. ನಾವು ತಮಿಳು ಆಂಧ್ರ ವಿರೋಧ ಮಾಡಿದ್ದೇವೆಂದಲ್ಲ, ಬೆಂಗಳೂರು ಅಭಿವೃದ್ಧಿಗೆ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಆಗುತ್ತೆ. ಅಂದ್ರೆ ಬೆಂಗಳೂರು ಅಭಿವೃದ್ಧಿ ಆದ್ರೆ ಕರ್ನಾಟಕ ಸಮಗ್ರವಾಗಿ ಅಭಿವೃದ್ಧಿ ಆಗುತ್ತೆ ಅಂತ BY ವಿಜಯೇಂದ್ರ ಅವರು ಹೇಳಿದ್ದು. ಸಿಂಪಲ್. ನಾನು ಮೊನ್ನೆನೂ ಕೂಡ ಹೇಳಿದೆ ಈ ವಿಚಾರವಾಗಿ ರೈತರ ಒಪ್ಪಿಗೆ ಇದ್ರೆ ಈ ಪ್ರಾಜೆಕ್ಟ್ ಆಗುತ್ತೆ, ರೈತರ ಒಪ್ಪಿಗೆ ಇಲ್ಲ ಅಂದ್ರೆ ಈ ಪ್ರಾಜೆಕ್ಟ್ ಆಗಲ್ಲ. ರೈತರ ಅಭಿಪ್ರಾಯವನ್ನ ತೆಗೆದುಕೊಂಡು ಯಾರ್ಯಾರ ರೈತರ ಒಪ್ಪಿಗೆ ಇದೆ, ಅವರ ಜಮೀನುಗಳೇನಿದ್ದಾವೆ, ಅವರ ಪಾಣಿಗಳೇನಿದ್ದಾವೆ, ಅವರ ಭೂ ದಾಖಲೆಗಳೇನಿದ್ದಾವೆ ಅವೆಲ್ಲವನ್ನೂ ಕೂಡ ಜೋಡಿಸಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷವರಿಗೆ ತಗೊಳ್ರಪ್ಪ, ಇಷ್ಟು ಜನ ಒಪ್ಪಿದ್ದಾರೆ, ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಆಯ್ತು. ಒಪ್ಪಿಲ್ಲ ಅಂತಂದ್ರೆ ಈಗ ಏನು ಬಿಜೆಪಿ JDS ಪಾದಯಾತ್ರೆ ಮಾಡ್ತೀವಿ ಅಂತಿದಾರಲ್ಲ, ಯಾರೆಲ್ಲ ರೈತರ ವಿರೋಧ ಇದೆ, ಅವರ ಜಮೀನೆಲ್ಲಿದೆ, ಇಂತಿಷ್ಟು ಜನರ ವಿರೋಧ ಇದೆ, ಇದನ್ನ ವಿರೋಧ ಕಟ್ಕೊಂಡು ನೀವು ಹೆಂಗ್ ಮಾಡ್ತೀರಿ, ರೈತರಿಗೆ ಅನ್ಯಾಯ ಆಗುತ್ತೆ, ಅವ್ರ ಜಮೀನು ಬಿಟ್ಕೊಡಲ್ಲ ಅಂದಾಗ ನೀವು ಯಾಕೆ, ಏನು ಉದ್ದೇಶ ಇದು, ಹಿಂದಿನ ಉದ್ದೇಶ, ನೀವು ಇದನ್ನ ಬಲವಂತವಾಗಿ ಕೈಗೆತ್ಕೊಂಡಿರೋದು ಈ ಪ್ರಾಜೆಕ್ಟ್ ಅನ್ನ ಅಂತ ಒಂದು ಪ್ರಶ್ನೆ ಮಾಡ್ಬೋದು. ಇಷ್ಟು ಮಾಡಿದ್ರೆ ಉತ್ತರ ಅಲ್ಲೇ ಸಿಗುತ್ತೆ. ಆದ್ರೆ ರಾಜಕೀಯ ಹೇಳಿಕೆಗಳು, ಆರೋಪಗಳು, ಪ್ರತ್ಯಾರೋಪಗಳು ಮತ್ತು ಪರಸ್ಪರ ರಾಜಕೀಯ ಕೆಸರೆರಚಾಟಕ್ಕೆ ಈ ವಿಚಾರವಾಗಿ ಒಂದು ಜಾಗ ಆಗಿದೆ. ಬಟ್ ನೋಡೋಣ, ಮುಖ್ಯಮಂತ್ರಿಗಳು 2 ತಿಂಗಳ ಕಾಲಾವಕಾಶ ತಗೊಂಡಿದ್ದೀವಿ, ಮುಂದೆ ಏನೋ ಒಂದು ವರದಿ, ಏನೋ ಒಂದು ಸಮಿತಿ ರಚನೆ ಆಗುತ್ತೆ, ಆ ಸಮಿತಿ ವರದಿ ಕೊಟ್ಟ ಬಳಿಕ ಅಂತಿಮ ನಿರ್ಧಾರ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಅದು ಎಲ್ಲಿಗೆ ಬಂದು ನಿಲ್ಲುತ್ತೆ ಇನ್ನು ಅನ್ನುವಂಥದ್ದನ್ನ ನೋಡೋಣ. ನಾವು ಮುಂದಿನ ಸುದ್ದಿಗೆ ಹೋಗೋಣ. ಮುಂದಿನ ಸುದ್ದಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್. ಚಿಕ್ಕದಾಗಿ ಮುಗಿಸ್ತೀನಿ, ತುಂಬಾ ಅಪ್ಡೇಟ್ ಏನು ಇಲ್ಲ, ಒಂದು ಸಣ್ಣ ಅಪ್ಡೇಟ್. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗುವಂಥದ್ದು ಹೈಕಮಾಂಡ್ ಮಟ್ಟದಲ್ಲಿ ಈಗಾಗಲೇ ಒಂದು ರೌಂಡ್ ಚರ್ಚೆ ಆಗಿದೆ. ಮುಂದಿನ ವಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಫಿಕ್ಸ್ ಅನ್ನುವಂಥದ್ದು ಕೂಡ ಒಂದು ಮಾಹಿತಿ ಇದೆ.
ಏನು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಒಂದು ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಆ ಲಿಸ್ಟ್ ಅನ್ನ ಕಣ್ಣಾಡಿಸಿರುವಂತಹ ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ಅವರು 60-40 ಫಾರ್ಮುಲಾ ಮಾಡಿ. 60-40 ಫಾರ್ಮುಲಾ ಅಂತಂದ್ರೆ ಏನು? 60% ಹೊಸಬ್ರು ಇರಲಿ, 40% ಹಳಬ್ರು ಮತ್ತೆ ಹಿರಿಯರಿರಲಿ. ಯುವಕರಿಗೆ ಹೊಸಬರಿಗೆ ಅವಕಾಶ ಕೊಟ್ರೆ ಪಕ್ಷದ ಸಂಘಟನೆಗೆ ಹೆಲ್ಪ್ ಆಗುತ್ತೆ. ಚುನಾವಣೆ ನಮಗೆ ಬಹಳ ಸಮಯ ಇಲ್ಲ, ಹಾರ್ಡ್ಲಿ 22-23 ತಿಂಗಳಿಗೆ ನಾವು ಚುನಾವಣೆಗೆ ಹೋಗ್ಬೇಕಾಗತ್ತೆ. ಆ ಉದ್ದೇಶದಿಂದ ಕಾಲಿಗೆ ಚಕ್ರ ಕಟ್ಟಿಕೊಂಡು ಪಕ್ಷವನ್ನ ಸಂಘಟನೆ ಮಾಡುವಂತಹ ಸಾಮರ್ಥ್ಯ ಇರುವವರಿಗೆ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಅವರು ಸೂಚಿಸಿದಾರಂತೆ. ಆದ್ರೆ KC ವೇಣುಗೋಪಾಲ್ ಅವರು, AICC ಸಂಘಟನಾ ಕಾರ್ಯದರ್ಶಿ ಅವರು, ನಾವು ಹೀಗ್ ಮಾಡಿದ್ರೆ ಪಕ್ಷದಲ್ಲಿ 5 ಬಾರಿ 6 ಬಾರಿ 7 ಬಾರಿ ಗೆದ್ದಿರುವಂತ ಶಾಸಕರಿದ್ದಾರೆ, ಹಿರಿಯರಿದ್ದಾರೆ, ಅವರ ಅಸಮಾಧಾನ ಭುಗಿಲೇಳುವಂತಹ ಚಾನ್ಸಸ್ ಇದೆ, ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಚಾನ್ಸಸ್ ಇದೆ. ಹಾಗಾಗಿ ಅದೆಲ್ಲವನ್ನೂ ಕೂಡ ಗಣನೆಗೆ ತೆಗೆದುಕೊಂಡು ಈ ವಿಚಾರದಲ್ಲಿ ನಾವು ಹೆಜ್ಜೆ ಇಡುವಂಥದ್ದು ಬಹಳ ಮುಖ್ಯ ಅಂತ ಹೇಳಿದ್ದಾರೆ. ಅದಕ್ಕೆ ರಾಹುಲ್ ಗಾಂಧಿ ಅವರು ನೋಡಿ, ಜಿಲ್ಲಾವಾರು, ಪ್ರಾದೇಶಿಕವಾರು ಅಥವಾ ಜಾತಿವಾರು ಒಂದು 2-3 ಸ್ಥಾನಗಳಿಗೆ ಹಿರಿಯರಿಗೂ ಕೂಡ ಅವಕಾಶ ಮಾಡಿಕೊಡಿ. ಆದಷ್ಟು ಯುವಕರೇ ಇರಲಿ. 1 ಬಾರಿ 2 ಬಾರಿ MLA ಆಗಿರೋರು, ಇನ್ನು ಮಂತ್ರಿನೇ ಆಗದೆ ಇರೋರು ಇಲ್ಲಿವರೆಗೂ, ಅವ್ರಿಗೊಂದು ಅವಕಾಶ ಕೊಡಿ. ರಾಹುಲ್ ಗಾಂಧಿ ಅವರ ಪ್ಲಾನ್ ಏನು ಅಂತಂದ್ರೆ, ಈಗ ಹೊಸಬ್ರನ್ನ ಆಯ್ಕೆ ಮಾಡೋದಪ್ಪ, ಏನಕ್ಕೆ? ಮಂತ್ರಿ ಸ್ಥಾನಕ್ಕೆ ಮಂತ್ರಿ ಮಾಡ್ಬಿಡೋದು. ಅವರು ನಾವು ಮಂತ್ರಿ ಆಗಿದ್ದೀವಿ ಅಂತ 1-1.5 ವರ್ಷ ಜೋಶಲ್ಲಿ ಕೆಲಸ ಮಾಡ್ತಾರೆ, ಚುನಾವಣೆ ಸಮಯದಲ್ಲೂ ಕೂಡ ಅಷ್ಟೇ ಜೋರಾಗಿ ಕೆಲಸ ಮಾಡ್ತಾರೆ. ಮುಂದೆ ನಾವು ಪಕ್ಷ ಗೆದ್ರೆ ನಮ್ಮ ಪಕ್ಷ ನಮ್ಮನ್ನ ಮಂತ್ರಿಗಳಾಗಿ ಮುಂದುವರಿಸಬಹುದು ಮುಂದೆ ಕೂಡ, ಈಗ ಚೆನ್ನಾಗಿ ಕೆಲಸ ಮಾಡಿದ್ರೆ ಅನ್ನೋ ಉದ್ದೇಶದಿಂದ ರಾಹುಲ್ ಗಾಂಧಿ ಅವರು ಇದೊಂದು ಪ್ಲಾನ್ ಆಗಿರ್ಬೋದು. ಹಾಗಾಗಿ ಇನ್ನೊಂದು ಪಟ್ಟಿ ತಯಾರಿಸ್ಕೊಡಿ. 60-40 ಫಾರ್ಮುಲಾದಲ್ಲಿ 1, 2 ಅಥವಾ 3 ಸ್ಥಾನಗಳು ಆಚೆ ಈಚೆ ಆದ್ರೂ ತೊಂದರೆ ಇಲ್ಲ, ಮತ್ತೊಂದ್ಸಲ ಚರ್ಚೆ ಮಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬರೋಣ ಎನ್ನುವಂಥದ್ದನ್ನ ರಾಹುಲ್ ಗಾಂಧಿ ಅವರು ಹೇಳಿದಾರಂತೆ. ಅಂತೆ ಎನ್ನುವಂಥದ್ದು ಇವತ್ತಿನ ಮೂಲಗಳಿಂದ ಬಂದಂತಹ ಸುದ್ದಿ. ಯಥಾವತ್ತು ನಾವು ಮುಂದಿನ ಸುದ್ದಿ ನೋಡೋಣ. ಏನು ಮುಂದಿನ ಸುದ್ದಿ? ಇವತ್ತು ಪ್ರಧಾನಿಯವರು ಒಂದು ಹೈಡ್ರೋಜನ್ ಟ್ರೈನಿಗೆ ಚಾಲನೆಯನ್ನು ಕೊಟ್ಟರು. ಎಲ್ಲಿಂದ? ಜೀಂದ್ ಮತ್ತು ಪಾಣಿಪತ್ ಮಾರ್ಗವಾಗಿ ಸುಮಾರು 90 ಕಿಲೋಮೀಟರ್ ಮಾರ್ಗ ಚಲಿಸುವಂತಹ ಒಂದು ಟ್ರೈನ್ಗೆ, ಹೈಡ್ರೋಜನ್ ಟ್ರೈನ್ಗೆ ಹಸಿರು ನಿಶಾನೆಯನ್ನು ತೋರಿದ್ರು. ಇದು ಪೆಟ್ರೋಲು ಅಥವಾ ಎಲೆಕ್ಟ್ರಿಕ್ನಿಂದ ಅಲ್ಲ, ಹೈಡ್ರೋಜನ್ ಇಂಧನ, ವಾಟರ್ ವೇಪರ್ನಿಂದ ಚಲಿಸುವಂತಹದ್ದು. ಇಂತಹ ಒಂದು ವಿಶಿಷ್ಟವಾದಂತಹ ರೈಲು ವ್ಯವಸ್ಥೆ ಇರುವಂತಹದ್ದು ಇಡೀ ವಿಶ್ವದಲ್ಲಿ ಕೆಲವೇ ದೇಶಗಳಲ್ಲಿ ಮಾತ್ರ. ಮತ್ತೊಮ್ಮೆ ಹೇಳ್ತೇನೆ, ಇಂತಹ ವಿಶಿಷ್ಟವಾದಂತಹ ರೈಲು ವ್ಯವಸ್ಥೆ ಇರುವಂತಹದ್ದು ಇಡೀ ವಿಶ್ವದಲ್ಲಿ ಕೆಲವೇ ದೇಶಗಳಲ್ಲಿ ಮಾತ್ರ. ಅಂತಹ ದೇಶಗಳ ಸಾಲಿಗೆ ಇವತ್ತು ಭಾರತ ಕೂಡ ಸೇರ್ತು. ಇದರ ವಿಶೇಷತೆ ಏನು? ಅತ್ಯಾಧುನಿಕವಾಗಿ ಮತ್ತು ಪರಿಸರ ಸ್ನೇಹಿಯಾಗಿ ಇದು ಕೆಲಸ ಮಾಡುತ್ತೆ. ಏನು ಹೊಗೆ ಬರ್ತಾ ಇದೆ, ಓಝೋನ್ ಪದರ ತೂತು ಬೀಳ್ತಾ ಇದೆ, ಮನುಷ್ಯ ಪ್ರಕೃತಿಯನ್ನ ಹಾಳುಗೆಳುತ್ತಾ ಇದ್ದಾನೆ, ಮನುಷ್ಯನ ಈ ರೀತಿಯಾದಂತಹ ದೌರ್ಜನ್ಯಗಳಿಂದ ಸೂಪರ್ ಎಲ್ನಿನೋ ಬರ್ತಾ ಇದೆ, ಸರಿಗೆ ಮಳೆ ಬೆಳೆ ಆಗ್ತಾ ಇಲ್ಲ ಎನ್ನುವಂತಹ ವಿಚಾರವಾಗಿ ಅನೇಕ ಬಾರಿ ಅನೇಕ ಸಂದರ್ಭಗಳಲ್ಲಿ ಅವರವರ ಭಾವಕ್ಕೆ, ಅವರವರ ಭಕುತಿಗೆ ತಕ್ಕಂತೆ ಮಾತನಾಡ್ತಾ ಇರ್ತಾರೆ. ಇದು ಪರಿಸರ ಸ್ನೇಹಿಯಾಗಿ ಕೆಲಸ ಮಾಡುತ್ತೆ. ಒಂದು ಗಂಟೆಗೆ ಸುಮಾರು 75 ಕಿಲೋಮೀಟರ್ನಿಂದ 120 ಕಿಲೋಮೀಟರ್ಸ್ ಪರ್ ಅವರ್ ಇದು ಚಲಿಸುತ್ತೆ. 2600 ಜನ ಪ್ರಯಾಣಿಕರು ಒಂದೇ ಬಾರಿಗೆ ಇದರಲ್ಲಿ ಪ್ರಯಾಣ ಮಾಡಬಹುದು. ಇದು ಇದರ ವಿಶೇಷತೆ. ಇದು ಚೆನ್ನೈನ ಇಂಟೆಗ್ರಲ್ ಕೋಚ್ ಫ್ಯಾಕ್ಟರಿನಲ್ಲಿ ಇದನ್ನ ತಯಾರು ಮಾಡಲಾಗಿದೆ. ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಇದರ ಇಂಧನ ವ್ಯವಸ್ಥೆಯಾಗಿ ಅಭಿವೃದ್ಧಿಪಡಿಸಿದೆ. ನಾನು ಮೊದಲೇ ಹೇಳಿದೆ, ಇದು ಕೆಲವೇ ದೇಶಗಳಲ್ಲಿ ಮಾತ್ರ ಇಂತಹದ್ದೊಂದು ವಿಶೇಷವಾದಂತಹ ಟ್ರೈನ್ ವ್ಯವಸ್ಥೆ ಇರುವಂಥದ್ದು. ಯಾವ ದೇಶಗಳು ಅಂತ ನೋಡೋದಾದ್ರೆ, ಜರ್ಮನಿ ಇದನ್ನ ಮೊದಲ ಬಾರಿಗೆ ಇಂಟ್ರೊಡ್ಯೂಸ್ ಮಾಡ್ತು. ಅದಾದ ನಂತರ ನಾವು ತಂತ್ರಜ್ಞಾನವಾಗಿ ಬಹಳ ಮುಂದುವರೆದಿರುವ ದೇಶ ಅಂತ ಕರೆಯಲ್ಪಡುವ ಜಪಾನಿನಲ್ಲೂ ಕೂಡ ಹೈಡ್ರೋಜನ್ ಟ್ರೈನ್ ಅಳವಡಿಕೆಯಾಗಿದೆ. ಅದು ಆಲ್ರೆಡಿ ಕಾರ್ಯನಿರ್ವಹಿಸ್ತಾ ಇದೆ. ಇನ್ನು ಚೀನಾ ಮತ್ತು ಫ್ರಾನ್ಸ್ ಇವೆರಡರಲ್ಲಿ ಇಂತಹದ್ದೊಂದು ವಿಶಿಷ್ಟ ವ್ಯವಸ್ಥೆ ಇದೆ. ಅಂತಹ ವ್ಯವಸ್ಥೆಯನ್ನ
ವ್ಯವಸ್ಥೆಯ ಪಟ್ಟಿಗೆ ಇವತ್ತು ಭಾರತ ಕೂಡ ಸೇರಿದೆ. ಭಾರತ ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ಪ್ರಯೋಗ ಮತ್ತು ಪ್ರಯತ್ನ ಇದನ್ನ ವಿಸ್ತರಿಸಲಿಕ್ಕೆ ಚಿಂತನೆ ನಡೆಸ್ತಾ ಇದೆ. ಒಳ್ಳೆಯದು. ಮನುಷ್ಯ ಮತ್ತು ಪ್ರಕೃತಿ ನಡುವಣ ಸಂಬಂಧ ಬಾಂಧವ್ಯ ಗಟ್ಟಿಯಾಗಲಿ ಅಂತ ಹೇಳ್ತಾ, ಬರೀ ರಾಜಕೀಯ ತಂತ್ರಜ್ಞಾನ ಇವೇ ಮಾತನಾಡ್ತಾ ಹೋದ್ರೆ ನಮ್ಮ ವೀಕ್ಷಕರಿಗೂ ಕೂಡ ಬೋರು. ವೀಕ್ಷಕರಿಗೂ ಕೂಡ ಬೇರೆ ಬೇರೆ ವಿಷಯದ ಬಗ್ಗೆ ಅಪ್ಡೇಟ್ ತಿಳ್ಕೊಳ್ಳೋಕೆ ಆಸೆ ಇರುತ್ತೆ. ಆ ನಿಟ್ಟಿನಲ್ಲಿ ಇನ್ಮೇಲೆ ಸ್ಪೋರ್ಟ್ಸ್ ಸುದ್ದಿಯನ್ನ ಈ ಸೆಗ್ಮೆಂಟ್ ನಲ್ಲಿ ಒಂದು ಸ್ಪೋರ್ಟ್ಸ್ ಸುದ್ದಿಯನ್ನ ಯಾಡ್ ಮಾಡಲಿಕ್ಕೆ ನಾವು ನಿರ್ಧಾರ ಮಾಡಿರುವಂಥದ್ದು. ರೋಹಿತ್ ಶರ್ಮಾ ಅವರು ಕಳೆದ ಮೇನಲ್ಲಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಮತ್ತು ಅಂತಾರಾಷ್ಟ್ರೀಯ T20 ಕ್ರಿಕೆಟ್ಗೆ ಹಠಾತ್ ವಿದಾಯ ಹೇಳಿದ್ದರು. ಅದಾದ ಬಳಿಕ ಏಕದಿನ ಕ್ರಿಕೆಟ್ನಲ್ಲಿ ಮಾತ್ರ ಮುಂದುವರಿತಾ ಇದ್ದಾರೆ. ಈಗ ಇಂಗ್ಲೆಂಡ್ ಮತ್ತು ಭಾರತ ತಂಡಗಳ ನಡುವಣ 3 ದಿನಗಳ ಏಕದಿನ ಸರಣಿ ನಡೀತಾ ಇದೆ. ಜುಲೈ 19ರಂದು ಲಾರ್ಡ್ಸ್ನಲ್ಲಿ ಅಂತಿಮ ಏಕದಿನ ಪಂದ್ಯ ನಡೆಯಲಿಕ್ಕಿದೆ. ಆ ಪಂದ್ಯದ ಬಳಿಕ ರೋಹಿತ್ ಶರ್ಮಾ ಅವರು ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ಗೂ ಕೂಡ ಗುಡ್ ಬೈ ಹೇಳ್ತಾರೆ ಎನ್ನುವಂತಹ ವದಂತಿಗಳು, ಯಾಕಂದ್ರೆ ನಾನು ಅಧಿಕೃತವಾಗಿ ರೋಹಿತ್ ಶರ್ಮಾ ಅವ್ರ ಕಡೆಯಿಂದ ಬಂದಿಲ್ಲ, ಏನೋ ಈ ಮಾತುಗಳು ವಿದಾಯದ ಮಾತುಗಳು ಬಂದಿಲ್ಲ. ಮತ್ತೆ ಆಯ್ಕೆ ಸಮಿತಿ ಕೂಡ ಯಾವುದೇ ಈ ವಿಚಾರವಾಗಿ ಸ್ಪಷ್ಟಪಡಿಸಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಒಂದಷ್ಟು ಸುದ್ದಿ ಮಾಧ್ಯಮಗಳಲ್ಲಿ ಈ ವಿಷಯ ಕ್ವಶನ್ ಮಾರ್ಕ್ ಮತ್ತು ಭಾವಸೂಚಕ ಚಿಹ್ನೆ, ಆಶ್ಚರ್ಯ ಸೂಚಕ ಚಿಹ್ನೆ ಎಡಿ ಓಡ್ತಾ ಇದೆ. ಹಾಗೆ ರೋಹಿತ್ ಶರ್ಮಾ ಅವರು ಲಾರ್ಡ್ಸ್ನಲ್ಲಿ ಪಂದ್ಯವನ್ನು ಆಡಿದ ಬಳಿಕ ಇದು ಅವರ ಕೊನೆಯ ಅಂತಾರಾಷ್ಟ್ರೀಯ ಏಕದಿನ ಪಂದ್ಯ ಆಗಬಹುದು ಎನ್ನುವಂತಹ ಒಂದು ಲೆಕ್ಕಾಚಾರ, ಒಂದು ವದಂತಿ, ಚರ್ಚೆ ನಡೀತಾ ಇದೆ. ರೋಹಿತ್ ಶರ್ಮಾ ಅವರು ಯಾಕೆ ಅಂತ ನಾನು ಎಸ್ಪೆಷಲಿ ಈ ಚರ್ಚೆಗಳಿಗೆ ಪುಷ್ಟಿ ಕೊಟ್ಟಿರುವುದು ಏನು ಅಂತಂದ್ರೆ, ಸೆಪ್ಟೆಂಬರ್ನಲ್ಲಿ ತವರಿನಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತ ಏಕದಿನ ಸರಣಿ ಆಡ್ಲಿಕ್ಕಿದೆ. ಆ ಸರಣಿಗೆ ಭಾರತದ ಆಯ್ಕೆ ಸಮಿತಿಯ ಮುಖ್ಯಸ್ಥ ಅಜಿತ್ ಅಗರ್ಕರ್ ನೇತೃತ್ವದಲ್ಲಿ ಒಂದು ಹೊಸ ತಂಡವನ್ನ, ಯುವ ತಂಡವನ್ನ ಕಟ್ಟಬೇಕು. ಯಾಕಂದ್ರೆ ಏಕದಿನ ವಿಶ್ವಕಪ್ ಬರೋದ್ರಿಂದ ಒಂದು ಬಲಿಷ್ಠ ತಂಡವನ್ನ ಸಜ್ಜುಗೊಳಿಸಬೇಕು ಎನ್ನುವಂತಹ ಒಂದು ಕಾರಣದಿಂದಾಗಿ ಯುವ ಪಡೆಯನ್ನ ಕಟ್ಟಲಿಕ್ಕೆ ಸರ್ಕಸ್ ನಡೀತಾ ಇದೆ. ಹಾಗಾಗ್ಬಿಟ್ಟು ರೋಹಿತ್ ಶರ್ಮಾ ಅವರು ವಿದಾಯ ಹೇಳಿದ್ರೆ, ಯಶಸ್ವಿ ಜೈಸ್ವಾಲ್ ಅವರು ಆರಂಭಿಕ ಆಟಗಾರರಾಗಿ ಭಾರತ ತಂಡದ ಪರ ಉತ್ತಮ ಪ್ರದರ್ಶನ ನೀಡ್ತಾ ಇದ್ದಾರೆ. ರೋಹಿತ್ ಶರ್ಮಾರವರ ಬದಲಿ ನಾಯಕ ಶುಭ್ಮನ್ ಗಿಲ್ ಅವರ ಜೊತೆ ಯುವ ಆಟಗಾರ ಯಶಸ್ವಿ ಜೈಸ್ವಾಲ್ ಅವರು ಟೀಮ್ ಇಂಡಿಯಾ ಪರ ಇನ್ನಿಂಗ್ಸ್ ಆರಂಭಿಸಬಹುದು ಎನ್ನುವಂತಹ ಒಂದು ಲೆಕ್ಕಾಚಾರ ಇದೆ. ರೋಹಿತ್ ಶರ್ಮಾ ಅವರು ವಿದಾಯ ಹೇಳಿದ್ರೆ ಯಶಸ್ವಿ ಜೈಸ್ವಾಲ್ ಅವರಿಗೆ ಲಾಭ ಆಗಬಹುದು ಎನ್ನುವಂತಹ ಚರ್ಚೆ ಕೂಡ ಓಡಾಡ್ತಾ ಇದೆ. ಹಾಗಾಗಿ ಇನ್ಮೇಲೆ ಸ್ಪೋರ್ಟ್ಸ್ ಅಪ್ಡೇಟ್ ಕೂಡ ನಮ್ಮಲ್ಲಿ ಒಂದಿರುತ್ತೆ. ಇದರೊಂದಿಗೆ ಇವತ್ತಿನ ಪ್ರೈಮ್ ಸೆಗ್ಮೆಂಟ್ನ ಅಪ್ಡೇಟ್ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಮಾರ್ಟ್ ಟಿವಿ.